ರಾಜ್ಯ ವಿಶೇಷ ವಿಧಾನಸಭಾ ಅಧಿವೇಶನ ಅಂತ್ಯ ಆಗಿದೆ. ವಿಪಕ್ಷಗಳ ನಾಯಕರ ಭಾರೀ ವಿರೋಧ, ಗಲಾಟೆ, ಕೋಲಾಹಲದ ನಡುವೆ ಕಾಂಗ್ರೆಸ್ ಸರ್ಕಾರದ ಉದ್ದೇಶದಂತೆ ಉಭಯ ಸದನಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ರದ್ದುಪಡಿಸಿ ಮನ್ರೇಗಾ ಮರುಸ್ಥಾಪನೆ ಬಗ್ಗೆ ನಿರ್ಣಯ ಅಂಗೀಕಾರ ಮಾಡಲಾಗಿದೆ. ಪರಿಷತ್ನಲ್ಲಿ ಸಭಾಪತಿ ನಿರ್ಣಯವನ್ನ ಮತಕ್ಕೆ ಹಾಕಿ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ಇದಕ್ಕೂ ಮೊದಲು ವಿರೋಧ ಪಕ್ಷಗಳ ನಾಯಕರು ಸಭಾತ್ಯಾಗ ಮಾಡಿದರು. ಆ ಬಳಿಕ ರಾಷ್ಟ್ರಗೀತೆಯೊಂದಿಗೆ ವಿಶೇಷ ಅಧಿವೇಶನಕ್ಕೆ ತೆರೆ ಎಳೆಯಲಾಯಿತು. ಪರಿಷತ್ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಸಭಾಪತಿ ಮುಂದೂಡಿದ್ದಾರೆ. ಪರಿಷತ್ ಕಲಾಪದಲ್ಲಿ ನ್ಯೂಸ್ 18 ವರದಿ ಪ್ರತಿಧ್ವನಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮನ್ರೇಗಾ ಅಕ್ರಮವನ್ನ ಬಯಲಿಗೆಳೆದಿದ್ದ ನ್ಯೂಸ್ 18 ವರದಿಯನ್ನ ಬಿಜೆಪಿ ಸದಸ್ಯ ರವಿಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಮಲ್ಹಾರ್ ಗ್ರಾಮದಲ್ಲಿ ಪುರುಷ ಕಾರ್ಮಿಕರು ಸೀರೆ ಧರಿಸಿ ಮುಖ ಮುಚ್ಚಿಕೊಂಡು ಮಹಿಳಾ ಕಾರ್ಯಕರ್ತರಂತೆ ಪೋಸ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡಿದೆ. ಪಾರದರ್ಶಕತೆಯ ಕೊರತೆ ಮನ್ರೇಗಾದಲ್ಲಿ ಕಂಡು ಬಂದಿದೆ ಅಂತ ರವಿಕುಮಾರ್ ಸಚಿವ ಎಚ್.ಕೆ. ಪಾಟೀಲ್ಗೆ ಹೇಳಿದರು. ಅಬಕಾರಿ ಇಲಾಖೆ ಲಂಚ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಸಚಿವ ತಿಮ್ಮಾಪುರ ನಿನ್ನೆ ಹೇಳಿದ್ದಾರೆ. ಹಾಗೆ ಸಿಎಂ ಭೇಟಿ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿದ್ದ ಬಿಜೆಪಿ ನಾಯಕರ ವಿರುದ್ಧ ತಿಮ್ಮಾಪುರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮುಧೋಳ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಹಲವು ಭ್ರಷ್ಟಾಚಾರ ಆರೋಪಗಳಿದೆ, ಮೊದಲು ನೀವು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಮಾನ ಮರ್ಯಾದೆ ಕಳೀತಾ ಇದ್ದೀರಿ ನೀವೆಲ್ಲ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕ ಕೆವೈ ನಂಜೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಶಾಸಕ ಕೆವೈ ನಂಜೇಗೌಡ ಹಮ್ಮಿಕೊಂಡಿದ್ದಂತಹ ಜನಸಂಪರ್ಕ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಬಾಳಿಗಾನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ಮಾತನಾಡಿದ ಶಾಸಕರು ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ, ನಿಮ್ಮಿಂದಾಗಿ ನಮ್ಮ ಮಾನ ಮರ್ಯಾದೆ ಹೋಗ್ತಿದೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೀರಿಯಸ್ ಆಗಿ ದೂರ್ರಿ, ನಾನು ಯಾರ್ಗಾರ ಸಪೋರ್ಟ್ ಮಾಡಿದ್ರೆ ಕೇಳ್ರಿ. ಹೆಣ್ಣು ಇವ್ರು ಗಂಡಸ್ರಲ್ಲೇ ಇಷ್ಟ ಹೇಳ್ತಾರೆ, ಎಲ್ಲೂ ಗಂಡಸ್ರಿ ಇಷ್ಟಪಡಲಿಲ್ಲ. ಹೆಣ್ಣು ಮಕ್ಳು ಬಂದು ನಾನು ಹೋಗಿದ ಕಡೆ ಎಲ್ಲ ಮಾತಾಡ್ತಾರೆ ಏನಂತ, ಇದನ್ನ ಹೆಣ್ಣು ಮಕ್ಳು ನನ್ ಖುಷಿ ಆಗಿದೆ ಬಳಗೆನೆಲ್ಲ ಗಂಡಸ್ರು ಬಂದ್ರು ಒಳ್ಳೆಯವರಿದಾಗ ಕೇಸ್ ಹಾಕಿ ಒಂದೆರಡು ಕೊಟ್ಟು ಜೈಲ್ ಕಳಿಸ್ತಾರೆ. ಯಾವನು ಬಾರ್ಗಳು ಸಪ್ಲೈ ಮಾಡ್ತಾನೆ ಬಾಟ್ಲ್ ಮೇಲೆ ನಂಬರ್ ಇರ್ತದಲ್ಲ ಯಾವ ಬಾರ್. ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕುಟುಂಬದ ವಿರುದ್ಧ ಅವಮಾನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೃಷ್ಣ ಜೆ ರಾವ್ ತಂದೆ ಪಿಜಿ ಜಗನ್ನಿವಾಸ್ ರಾವ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಕೊಟ್ಟಿದ್ರು. ಈ ದೂರನ್ನ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ವರ್ಗಾಯಿಸಿ ವಿಚಾರಣೆ ನಡೆಸುವಂತೆ ಆದೇಶಿಸಲಾಗಿದೆ. ನಗರ ಠಾಣೆ ಪೊಲೀಸರು ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯಿಗೆ ಜನವರಿ 27ರಂದು ನೋಟಿಸ್ ಜಾರಿ ಮಾಡಿದ್ರು. ಪ್ರತಿಭಾ ಕುಳಾಯಿ ಪೊಲೀಸರ ನೋಟಿಸ್ಗೆ ಇವರಿಗೆ ಯಾವುದೇ ಉತ್ತರ ಕೊಟ್ಟಿರಲಿಲ್ಲ. ಹೀಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಡಲಾಗಿದೆ. ಜ್ಯೋತಿಷಿ ಕಮಲಾಕರ ಭಟ್ ಆ್ಯಂಡ್ ಟೀಮ್ನಿಂದ ಸಿದ್ದಾಪುರ ವಸಂತ ನಾಯ್ಕ್ ಕೊಲೆ ಪ್ರಕರಣದ ಆರೋಪಿಗಳಿಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಆರೋಪಿಗಳಾದ ಕಮಲಾಕರ ಭಟ್, ಸುಚಿತ್ರಾ, ಲೋಕನಾಥ್, ಆಕಾಶ್, ಶಿವಮೊಗ್ಗ ನಗರದ ಮೊಹಮ್ಮದ್ ಫೈಜಲ್ ಇರ್ಫಾನ್ನ ಫೆಬ್ರವರಿ 11ರ ತನಕ ನ್ಯಾಯಾಂಗ ಬಂಧನಕ್ಕೆ ಸಿದ್ದಾಪುರ ಕೋರ್ಟ್ ಆದೇಶಿಸಿದೆ. ವಸಂತ ಕೊಲೆ ಆರೋಪಿಗಳಿಗೆ ಸ್ಥಳೀಯರು ಸರಿಯಾಗಿ ಗೋಸಾ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸೋಕೆ ಹೋಗ್ತಿದ್ದ ವೇಳೆ ವಾಹನ ಅಡ್ಡಗಟ್ಟಿದ ಸ್ಥಳೀಯರು ಆರೋಪಿಗಳಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಇನ್ನು ನನ್ನ ತಾಯಿ ಹಾಗೂ ಗುರೂಜಿಗೆ ಶಿಕ್ಷೆ ಆಗಬೇಕು ಅಂತ ಮಹೇಶ್ ಪುತ್ರಿ ಆಗ್ರಹಿಸಿದ್ದಾರೆ. ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ಮನೆಯೊಳಗೆ ಪತ್ನಿಯನ್ನ ಕೂಡಿ ಹಾಕಿ ಗಂಡ ಎಸ್ಕೇಪ್ ಆಗಿರೋ ಘಟನೆ ನಡೆದಿದೆ. 10 ವರ್ಷಗಳ ಹಿಂದೆ ನಿಧಾ ನಾಜ್ ಅನ್ನುವವಳನ್ನ ಮೊಹಮ್ಮದ್ ಉಮೇರ್ ಮದುವೆ ಆಗಿದ್ದ. ಆದರೆ ಬೇರೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇದ್ದ ಹಿನ್ನೆಲೆ ಪತಿಗೆ ಪತ್ನಿ ಕಿರುಕುಳ ಕೊಡ್ತಾ ಇದ್ಲು ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಮಗಳನ್ನ ಹಾಗೂ ಪತ್ನಿಯನ್ನ 3 ದಿನದ ಹಿಂದೆ ಮನೆಯೊಳಗೆ ಕೂಡಾಕಿ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಆರೋಪ ಇತ್ತು. ಈ ವಿಷಯ ಗೊತ್ತಾಗಿ ಸ್ಥಳಕ್ಕೆ ಬಂದ ಪೋಷಕರು ಆಕೆಯನ್ನ ಬಂಧ ಮುಕ್ತಗೊಳಿಸಿದ್ದಾರೆ. ಆದರೆ ಆಕೆನೇ ಬಾಲ್ಕನಿ ಮೂಲಕ ಮನೆಯೊಳಗೆ ಹೋಗಿ ಸೇರ್ಕೊಂಡಿರೋದು ಅಂತ ಮೊಹಮ್ಮದ್ ಉಮೇರ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. 2 ಸಿಗರೆಟ್ ಹಣಕ್ಕೆ ಪಾನ್ ಶಾಪ್ ಮಾಲೀಕನನ್ನ ಕೊಲೆ ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ಘೋಡಖೆನಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಪ್ರಜ್ವಲ್ ಪಾಟೀಲ್, ನಿಖಿಲ್ ಚೌಗಲೆ, ನಿವೇಲ್ ಚೌಗಲೆ, ಶ್ರೀಧರ್ ಪಾಟೀಲ್ ಎಂಬ 4 ಯುವಕರು ಯಲ್ಲಪ್ಪನನ್ನ ಕೊಲೆ ಮಾಡಿದ್ದಾರೆ. ಆರೋಪಿಗಳು ಅಂಗಡಿಯಲ್ಲಿ ಸಿಗರೇಟ್, ವಾಟರ್ ಬಾಟಲ್ ತಗೊಂಡಿದ್ರು. ಹಣ ಕೊಡಿ ಅಂತ ಕೇಳಿದ್ದಕ್ಕೆ ಯಲ್ಲಪ್ಪರನ್ನ ಅವಾಚ್ಯವಾಗಿ ನಿಲ್ಲಿಸಿ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ.
ಕೊಟ್ಟೂರಲ್ಲಿ ಮೂವರನ್ನ ಹತ್ಯೆ ಮಾಡಿದ ಪ್ರಕರಣಕ್ಕೆ ತನಿಖೆ ಮತ್ತೆ ಚುರುಕುಗೊಂಡಿದೆ. ಪ್ರಕರಣದಲ್ಲಿ ಪೊಲೀಸರಿಗೆ ಮತ್ತೊಂದು ಅನುಮಾನ ಕಾಡ್ತಾ ಇದೆ. ಹಂತಕ ಅಕ್ಷಯ್ ಕ್ರೂರತೆ ಸುಳ್ಳಿನ ಕಥೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. ಮೂವರಿಗೂ ವಿಷದ ಊಟ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆ ಬಳಿಕ ಕೊಲೆ ಮಾಡಿರೋ ಶಂಕೆ ವ್ಯಕ್ತ ಆಗಿದೆ. ಮೂವರನ್ನು ಒಂದೇ ಬಾರಿಗೆ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಒಂದೇ ಚಾಕುವಿನಲ್ಲಿ ಮೂವರ ಕತ್ತು ಸೀಳಿರೋ ಅಕ್ಷಯ್ ಕ್ರೌರ್ಯತೆಗೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಇವತ್ತು ಅಧಿಕೃತವಾಗಿ ವಿಜಯನಗರ ಪೊಲೀಸರಿಗೆ ಕೇಸ್ ವರ್ಗಾವಣೆ ಮಾಡಲಾಗ್ತಾ ಇದೆ. ಒಂದ್ ಕಡೆ 18 ಕೋಟಿ ರೂಪಾಯಿ ಚಿನ್ನಾಭರಣ ಕದ್ದ ನೇಪಾಳಿ ಕಳ್ಳರಿಗೆ ಖಾಕಿ ಶೋಧ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನೇಪಾಳ ಮೂಲದ 4 ಕಳ್ಳರು ಪೊಲೀಸರ ಬಲೆಗೆ ಬೀಳಿದ್ದಾರೆ. 2 ಕೆಜಿ ಚಿನ್ನಾಭರಣ ದೋಚಿದ್ದ ನೇಪಾಳ ಕದೀಮರ ಬಂಧನ ಆಗಿದೆ. ನೇಪಾಳದ ಉದಯ್ ಬಿಸ್ತಾ, ಭರತ್ ಬಿಸ್ತಾ ಬಂಧಿತರು 2025ರ ಮೇನಲ್ಲಿ ಎಲ್ಬಿಎಸ್ ನಗರದಲ್ಲಿ ಬಿಜೆಪಿ ಮುಖಂಡ ರಮೇಶ್ ಬಾಬು ಮನೆಯಲ್ಲಿ ಕಳ್ಳತನ ಆಗಿತ್ತು. 2 ಕೆಜಿ ಚಿನ್ನಾಭರಣ 10 ಲಕ್ಷ ರೂಪಾಯಿ ನಗದು ದೋಚಿದ್ದ 4 ಆರೋಪಿಗಳು ಎಸ್ಕೇಪ್ ಆಗಿದ್ರು. 8 ತಿಂಗಳ ಬಳಿಕ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಪೊಲೀಸರು ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. ಇನ್ನು ಪ್ರಮುಖ ಆರೋಪಿಗಳು ನೇಪಾಳದಲ್ಲಿ ಇರುವಂತಹ ಮಾಹಿತಿ ಕೂಡ ಇದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಿಂದೂ ಯುವತಿಯೊಬ್ಬಳು ಅನ್ಯ ಕೋಮಿನ ಯುವಕನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಅದು ಲವ್ ಜಿಹಾದ್ ಪ್ರಕರಣ ಅಂತ ನಂಗಲಿ ಗ್ರಾಮದ ಬಿಜೆಪಿ ಮುಖಂಡ ಸತೀಶ್ ಆರೋಪ ಮಾಡಿದ್ದಾರೆ. ಯುವತಿ ನಾಪತ್ತೆ ಆಗಿರೋ ಬಗ್ಗೆ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ದೂರು ಪಡೆಯೋಕೆ ನಿರಾಕರಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಯುವತಿ ಠಾಣೆಗೆ ಬರೋವರೆಗೂ ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ರಸ್ತೆ ನಿರ್ಮಿಸಲು ಅಧಿಕಾರಿಗಳಿಗೆ ತಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ನೀಡೋಕೆ ರೈತ ಮುಂದಾಗಿದ್ದಾನೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿಯ ಪ್ರಸನ್ನಕುಮಾರ್ ಎಂಬ ರೈತ ಮಧುಗಿರಿ ತಾಲೂಕು ಕಚೇರಿ ಮುಂದೆ ಆಕ್ರೋಶ ಹೊರಹಾಕಿದ್ದಾರೆ. ರಕಾಶಿ ರಸ್ತೆ ನಿರ್ಮಿಸೋಕೆ ಅಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತಕ್ಕೆ ಮನವಿಯನ್ನು ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ಸೂಚನೆ ಕೊಟ್ಟಿದ್ರು. ಅಧಿಕಾರಿಗಳು ಕ್ಯಾರೆ ಅನ್ನದೇ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ರೈತನ ಬಳಿ ಹಣವಿಲ್ಲದ ಕಾರಣ ತಾನು ಬೆಳೆದಿದ್ದ ಮೂಲಂಗಿ ನೀಡ್ತೀನಿ, ಒಂದು ವೇಳೆ ಸಮಸ್ಯೆ ಬಗೆಹರಿಸದಿದ್ರೆ ಕಚೇರಿಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾನೆ. ಮೈಸೂರಲ್ಲಿ ಮತ್ತೆ ಎಂಡಿಎಂಎ ಮಾದಕ ಡ್ರಗ್ಸ್ ಪತ್ತೆಯಾಗಿದೆ. ನಗರದ ಸಿಸಿಬಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಉದಯಗಿರಿ ಠಾಣಾ ವ್ಯಾಪ್ತಿಯ ಸಾತಗಳ್ಳಿಯಲ್ಲಿರುವ ಮೂನ್ಬಗ್ಸ್ ಕೆಫೆ ಬಳಿ ಪೊಲೀಸರು ದಾಳಿ ಮಾಡಿದ್ದು, ದಾಳಿ ವೇಳೆ 1.2 ಲಕ್ಷ ರೂಪಾಯಿ ಮೌಲ್ಯದ 11.9 ಗ್ರಾಂ ತೂಕದ ಎಂಡಿಎಂಎ ಮಾದಕ ವಸ್ತು ವಶಕ್ಕೆ ಪಡೆಯಲಾಗಿದೆ. ಅಮೀರ್ ಖಾನ್, ಸೈಯದ್ ಇಮ್ರಾನ್, ಮೊಹಮ್ಮದ್ ನಬೀಲ್ ಬಂಧಿತ ಆರೋಪಿಗಳು. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಕೈಲಾಂಚ ಗ್ರಾಮದ ಹಾಲಿನ ಡೈರಿಯಲ್ಲಿ ಗಲಾಟೆಯಾಗಿದೆ. ಡೈರಿ ಸೆಕ್ರೆಟರಿ ಮನು ಅನ್ನೋರ ವಿರುದ್ಧ ಗ್ರಾಮದ ಹಾಲು ಉತ್ಪಾದಕರು ಪ್ರತಿಭಟನೆ ಮಾಡಿದ್ದಾರೆ. ಹಾಲಿನ ಡೈರಿಯಲ್ಲಿ ಅವ್ಯವಹಾರ ನಡೆದೋಗಿದೆ. ಈ ಬಗ್ಗೆ ಸೂಕ್ತ ದಾಖಲೆ ಕೂಡ ಇದ್ದು ಸಂಬಂಧಿತ ಬಮೂಲ್ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಬಮೂಲ್ ಅಧಿಕಾರಿಗಳು ಆಗಮಿಸಿ ಸೆಕ್ರೆಟರಿ ಹಾಗೂ ಗ್ರಾಮಸ್ಥರನ್ನ ಸಮಾಧಾನ ಮಾಡೋಕೆ ಮುಂದಾದ್ರು. ಯಾರೇ ತಪ್ಪು ಮಾಡಿದ್ರೂ ಕ್ರಮ ವಹಿಸ್ತೀವಿ ಅಂತ ಹಾಲು ಉತ್ಪಾದಕರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಸುಳ್ವಾಡಿ ವಿಷಪ್ರಸಾದ ದುರಂತದಲ್ಲಿ 3 ಆರೋಪಿಗಳ ಜಾಮೀನು ಅರ್ಜಿಯನ್ನು ಜಿಲ್ಲಾ ನ್ಯಾಯಾಲಯ ತಿರಸ್ಕರಿಸಿದೆ. ಮೊದಲ ಆರೋಪಿ ಎಮ್ಮಡಿ ಮಹಾದೇವಸ್ವಾಮಿಗೆ ಈಗಾಗಲೇ ಹೈಕೋರ್ಟ್ ಜಾಮೀನು ನೀಡಿದೆ. 2ನೇ ಆರೋಪಿ ಅಂಬಿಕಾ, 3ನೇ ಆರೋಪಿ ಮಾದೇಶ ಹಾಗೂ 4ನೇ ಆರೋಪಿ ದೊಡ್ಡಯ್ಯ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಜಿಲ್ಲಾ ನ್ಯಾಯಾಲಯ ಜಾಮೀನು ನೀಡೋಕೆ ನಿರಾಕರಿಸಿದೆ. ವಿದ್ಯುತ್ ತಂತಿ ತಗುಲಿ ವ್ಯಕ್ತಿ ಸಾವನ್ನಪ್ಪಿರೋ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ರಮೇಶ್ ಎಂಬಾತ ತೆಂಗಿನ ಮರದ ಗರಿ ಕತ್ತರಿಸುವ ವೇಳೆ ಗರಿಗಳಿಗೆ ವಿದ್ಯುತ್ ತಂತಿ ತಗುಲಿದೆ. ಇದನ್ನು ಗಮನಿಸದೆ ಗರಿ ಕತ್ತರಿಸಕ್ಕೆ ಹೋಗಿದ್ದಾಗ ರಮೇಶ್ಗೆ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾನೆ. ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತಿಹಾಸ ಪ್ರಸಿದ್ಧ ಮೈಲಾರಲಿಂಗ ಕಾರ್ಣಿಕ ನುಡಿ ವಿಶ್ಲೇಷಣೆಗೆ ಜಿಲ್ಲಾಡಳಿತ ಅಂಕುಶ ಹಾಕಿದೆ. ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ಗೆ ಅಂಕುಶ ಹಾಕಿದೆ. ಇನ್ನು ಈ ಬಗ್ಗೆ ವಿಜಯನಗರ ಡಿಸಿ ಕವಿತಾ ಮನ್ನಿಕೇರಿ ಪ್ರತಿಕ್ರಿಯಿಸಿದ್ದು, ಕಾರ್ಣಿಕ ನುಡಿದಿರೋದನ್ನ ಭಕ್ತರೇ ವಿಶ್ಲೇಷಣೆ ಮಾಡಲಿ. ಕಾರ್ಣಿಕವನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರು. ನಮಗೆ ತಿಳಿದಂತೆ ಎಲ್ಲವೂ ಒಳ್ಳೆಯದಾಗ್ತದೆ ಅನ್ನೋ ನಂಬಿಕೆ. ಕಾರ್ಣಿಕ ವಿಶ್ಲೇಷಣೆ ಮಾಡಬಾರ್ದು ಅಂತ ಹೇಳಿ ನಾವೇ ಆದೇಶವನ್ನ ಮಾಡಿದ್ದೀವಿ. ಈ ಹಿಂದೆ ಕಾರ್ಣಿಕವನ್ನ ಅವರು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಮಾಡ್ತಿದ್ರು. ಯಾವುದೇ ಧರ್ಮದರ್ಶಿಗಳಿಗೆ ಕಡಿವಾಣ ಹಾಕಿಲ್ಲ. ಧರ್ಮದರ್ಶಿಗಳು ನಾವೆಲ್ಲ ಚರ್ಚಿಸಿ ವಿಶ್ಲೇಷಣೆ ಮಾಡೋದು ಬೇಡ ಅಂತ ಹೇಳಿದ್ದೀವಿ ಅಂತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಶಕ್ತಿ ದೇವತೆ ಚಿಂಚಲಿ ಮಾಯಕ ದೇವಿಯ ಜಾತ್ರೆ ನಡೀತಾ ಇದ್ದು, ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಹಿಳೆಯೊಬ್ಬರು ಆಕ್ಸಿಜನ್ ಸಿಲಿಂಡರ್ ಸಮೇತ ಜಾತ್ರೆಗೆ ಬಂದು ಗಮನ ಸೆಳೆದಿದ್ದಾರೆ. ಮಹಾರಾಷ್ಟ್ರ ಮೂಲದ ಮಹಿಳೆ ಕಳೆದ ಹಲವು ದಿನಗಳಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಚಿಂಚಲಿ ಮಾಯಕ ದೇವರಿಗೆ ಬಂದು ಭಕ್ತಿ ಸಲ್ಲಿಸಿದ್ದಾರೆ. ಆದರೆ ಈ ಬಾರಿ ಅನಾರೋಗ್ಯ ಹಿನ್ನೆಲೆ ಮನೆಯವರು ಹಿಂದೇಟು ಹಾಕಿದ್ರು. ಆದರೆ ಉಸಿರಾಟದ ಸಮಸ್ಯೆಯನ್ನ ಲೆಕ್ಕಿಸದೆ ಆಕ್ಸಿಜನ್ ಸಿಲಿಂಡರ್ ಸಮೇತ ಬಂದು ದೇವರಿಗೆ ಭಕ್ತಿ ಸಮರ್ಪಿಸಿದ್ದಾರೆ.
ಗದಗದ ಲಕ್ಕುಂಡಿಯಲ್ಲಿ ಇವತ್ತು 18ನೇ ಉತ್ಖನನ ನಡೆಯಲಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ 35ಕ್ಕೂ ಹೆಚ್ಚು ಕಾರ್ಮಿಕರು ಶೋಧ ಮಾಡುತ್ತಿದ್ದಾರೆ. ನಿನ್ನೆ ಶೋಧದ ವೇಳೆ ಉತ್ಖನನ ಸ್ಥಳದಲ್ಲಿ ಹಳೆ ಕಾಲದ ಮನೆಯ ಪಾಯ ಪತ್ತೆಯಾಗಿತ್ತು. ಇವತ್ತು ಕೂಡ ಉತ್ಖನನ ಮುಂದುವರಿಯಲಿದೆ. ರಾಜ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು, ಪಾಲಿಟೆಕ್ನಿಕ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಖಾಲಿ ಇರುವ 2,000ಕ್ಕೂ ಹೆಚ್ಚು ಬೋಧಕ ಹುದ್ದೆಗಳ ಭರ್ತಿಗೆ ಸರ್ಕಾರ ಶೀಘ್ರವೇ ಅರ್ಜಿ ಆಹ್ವಾನಿಸೋಕೆ ಮುಂದಾಗಿದೆ. ಉನ್ನತ ಶಿಕ್ಷಣ ಇಲಾಖೆಯ ಮೂಲಕ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 825 ಹುದ್ದೆಗಳು, ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ 941 ಹುದ್ದೆಗಳು, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 186 ಹುದ್ದೆಗಳು ಹಾಗೂ ಯುಜಿಸಿ ಕಾಲೇಜುಗಳಲ್ಲಿ 47 ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಶೀಘ್ರ ಭರ್ತಿ ಮಾಡೋಕೆ ಕ್ರಮ ಕೈಗೊಳ್ಳಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಶಿರವಾಸೆ ರಸ್ತೆಯ ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದ ಅಂಚಿನಲ್ಲಿ ಹುಲಿರಾಯನ ದರ್ಶನವಾಗಿದೆ. ಸೋಮವಾಹಿನಿ ಹಳ್ಳದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಹುಲಿ ಕಾಣಿಸಿಕೊಂಡಿದೆ. ಇನ್ನು ಮುತ್ತೋಡಿಯಿಂದ ಶಿರವಾಸೆಗೆ ಹೋಗುವ ರಸ್ತೆಯ ಹಳ್ಳದಲ್ಲಿ ಹಳೆ ಸೇತುವೆ ಬಳಿ ಹುಲಿ ಪ್ರತ್ಯಕ್ಷ ಆಗಿದೆ. ರಸ್ತೆಯಲ್ಲಿ ಹೋಗ್ತಿದ್ದವರ ಮೊಬೈಲ್ನಲ್ಲಿ ಹುಲಿಯ ದೃಶ್ಯ ಸೆರೆಯಾಗಿದೆ. ವಿಜಯಪುರ ಜಿಲ್ಲೆ ಕೊಂಡಗೂಳಿ ಗ್ರಾಮದ ಜನರನ್ನ ಭಯ ಮೂಡಿಸಿದ ನಾಗರಹಾವನ್ನ ಉರಗ ರಕ್ಷಕ ಸ್ನೇಕ್ ಜಾವೇದ್ ರಕ್ಷಣೆ ಮಾಡಿದ್ದಾರೆ. ದೇವರ ಹಿಪ್ಪರಗಿ ತಾಲೂಕಿನ ಕೊಂಡಗೂಳಿ ಗ್ರಾಮದ ಸಂತೋಷ್ ಅನ್ನುವರ ಮನೆಯಲ್ಲಿ ಹಾವು ಕಾಣಿಸಿಕೊಂಡಿತ್ತು. ವಿಷಯ ತಿಳಿದ ಉರಗ ರಕ್ಷಕ ಜಾವೇದ್ ಹಾವು ರಕ್ಷಣೆ ಮಾಡಿ ನಿರ್ಜನ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಸಿಗ್ನಲ್ನಲ್ಲಿ ನಿಂತಿದ್ದ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ. ಬೆಂಗಳೂರಿನ ಕೋರಮಂಗಲದ ವಿಪ್ರೋ ಸಿಗ್ನಲ್ನಲ್ಲಿ ಘಟನೆ ನಡೆದಿದೆ. ಬೃಹತ್ ಮರ ಬಿದ್ದು ಒಂದು ಕಾರು ಮತ್ತು ಆಟೋ ಜಖಂಗೊಂಡಿದೆ. ಅದೃಷ್ಟವಶಾತ್ ಚಾಲಕ ಮತ್ತು ಸಂಚಾರಿ ಪೊಲೀಸರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಹಿನ್ನೆಲೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೈಕಲ್ ಸವಾರಿ ನಡೆಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ರಸ್ತೆ ಸುರಕ್ಷತಾ ಸಪ್ತಾಹದ ಜಾಗೃತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಜಿಲ್ಲಾ ಕಾನೂನು ಪ್ರಾಧಿಕಾರದ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶರಾದ ಆನಂದ್ ಸೈಕಲ್ ಏರಿ ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿದರು. ಮೆಟ್ರೋ ಪ್ರಯಾಣ ದರ ಏರಿಕೆಯಾಗುವುದು ಫಿಕ್ಸ್. ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಎನ್ನಲಾಗ್ತಾ ಇದೆ. ಆದರೆ ದರ ಏರಿಕೆ ಬಗ್ಗೆ ಬಿಎಂಆರ್ಸಿಎಲ್ ಖಚಿತಪಡಿಸಿಲ್ಲ. ಶೀಘ್ರದಲ್ಲೇ 5% ಟಿಕೆಟ್ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮಾರ್ಗವಾಗಿ ಪುಟ್ಟಪರ್ತಿಗೆ ರೈಲ್ವೆ ಯೋಜನೆಗೆ ಸರ್ವೆ ನಡೆಸಿ ಹಲವು ವರ್ಷಗಳಾಗಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೇಣದ ಬತ್ತಿ ಹಚ್ಚಿ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ರೈಲ್ವೆ ಯೋಜನೆಯನ್ನ ಕೂಡಲೇ ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಂಗಳೂರು ನಗರಕ್ಕೆ ಸುಗಮ ಹಾಗೂ ನಿರಂತರ ನೀರು ಸರಬರಾಜು ಒದಗಿಸುವ ಉದ್ದೇಶದಿಂದ ತುರ್ತು ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದರ ಪರಿಣಾಮವಾಗಿ ಬೆಂಗಳೂರು ದಕ್ಷಿಣ, ಪೂರ್ವ, ಪಶ್ಚಿಮ ಪಾಲಿಕೆ ವ್ಯಾಪ್ತಿಯ ಬಹುತೇಕ ಭಾಗದಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ನೀರು ಸರಬರಾಜಿನಲ್ಲಿ ತಾತ್ಕಾಲಿಕವಾಗಿ ವ್ಯತ್ಯಯ ಉಂಟಾಗಲಿದೆ.